ಕನ್ನಡ ಸಿನಿಮಾ ರಂಗದಲ್ಲಿ ಕೋಟಿ ಕೋಟಿ ಅಭಿಮಾನಿಗಳ ಬೆಂಬಲ ಪಡೆದ ನಿರ್ಮಾಪಕರಿಗೆ ಅನ್ನದಾತ, ಅಭಿಮಾನಿಗಳ ಪಾಲಿನ ಕಲಿಯುಗದ ಕರ್ಣ ಅಂತ ಕರೆಸಿಕೊಳ್ಳುತ್ತಿದ್ದ ಒಬ್ಬ ಸೂಪರ್ ಸ್ಟಾರ್ ಈಗ ಜೈಲು ಕಂಬಿ ಎಣಿಸುತ್ತಿದ್ದಾರೆ. ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಹವಾ ಕಡಿಮೆ ಮಾಡಲು ಯಾರ ಕೈಯಲ್ಲೂ ಆಗಲ್ಲ ಅಂತ ಅಭಿಮಾನಿಗಳು ಸವಾಲು ಹಾಕುತ್ತಿದ್ರು. ಆದರೆ ಹೀಗಿರುವಾಗಲೇ ಕೆಲವು ಕಾನೂನು ತಜ್ಞರು ದರ್ಶನ್ ಅವರ ಭವಿಷ್ಯದ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ಸುನಾಮಿ, ಬಿರುಗಾಳಿ ಮತ್ತು ಸುಂಟರ ಗಾಳಿಯನ್ನೇ ಎಬ್ಬಿಸಿದೆ. ಅಷ್ಟಕ್ಕೂ ಏನಿದು ಕಾನೂನು ತಜ್ಞರ ಮಾತು? ಬನ್ನಿ ಡಿಟೇಲ್ ಆಗಿ ನೋಡೋಣ. ಹೌದು, ಕಾನೂನು ತಜ್ಞರು ಈಗ ಡಿ ಬಾಸ್ ದರ್ಶನ್ ಅವರ ಭವಿಷ್ಯದ ಬಗ್ಗೆ ನೀಡಿರುವ ಹೇಳಿಕೆ ನಿಜಕ್ಕೂ ದೊಡ್ಡ ಸಂಚಲನ ಮೂಡಿಸಿದೆ. ಯಾಕಂದ್ರೆ ಈಗಿರುವ ಸ್ಥಿತಿಯಲ್ಲಿ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕೇಳಿಬಂದಿರುವ ಗಂಭೀರ ಆರೋಪಗಳನ್ನು ನೋಡಿದರೆ ಕೊಲೆ ಮತ್ತು ಅದಕ್ಕೆ ಪಿತೂರಿ ನಡೆಸಿದ ಆರೋಪಗಳು ದರ್ಶನ್ ವಿರುದ್ಧ ಕೇಳಿಬಂದಿದೆ. ಹಾಗಾಗಿ ಈ ಅಪರಾಧಗಳು ಸಾಬೀತಾದಲ್ಲಿ ಕನಿಷ್ಠ 14 ವರ್ಷ ಜೈಲು ಶಿಕ್ಷೆ ಆಗೋದು ಗ್ಯಾರಂಟಿ ಅಂತ ಕಾನೂನು ತಜ್ಞರು ನೇರವಾಗಿ ಹೇಳ್ತಿದ್ದಾರೆ. ಇದು ಕನ್ನಡ ಚಿತ್ರರಂಗ ಮತ್ತು ದರ್ಶನ್ ಅವರ ಕೋಟ್ಯಾಂತರ ಅಭಿಮಾನಿಗಳಿಗೆ ಒಂದು ರೀತಿ ಶಾಕ್ ಕೊಟ್ಟಿದೆ. ಹೀಗೆ ವಕೀಲರು ನೀಡಿರುವ ಈ ಹೇಳಿಕೆ ಎಲ್ಲಾ ಕಡೆ ವೈರಲ್ ಆಗುತ್ತಿದ್ದು ಹಲವು ಚರ್ಚೆಗಳಿಗೆ ಕಾರಣವಾಗಿದೆ. ರೇಣುಕಾಸ್ವಾಮಿ ಹತ್ಯೆಯಾದ ಬಳಿಕ ಪೊಲೀಸರಿಗೆ ಸಿಕ್ಕಿರುವ ಸಾಕ್ಷಿಗಳು, ಆರೋಪಿಗಳ ತಪ್ಪೊಪ್ಪಿಗೆ ಹೇಳಿಕೆಗಳು ಮತ್ತು ಸಿಸಿಟಿವಿ ದೃಶ್ಯಗಳು ಕೇಸನ್ನು ಬಲಪಡಿಸಿವೆ. ದರ್ಶನ್ ಅವರ ವಕೀಲರ ತಂಡವು ಈ ಗಂಭೀರ ಆರೋಪಗಳಿಂದ ಹೊರಬರಲು ಭರ್ಜರಿ ಪ್ರಯತ್ನ ಮಾಡುತ್ತಿದೆ. ಆದರೆ ಕಾನೂನು ತನ್ನದೇ ಆದ ದಾರಿಯಲ್ಲಿ ಹೋಗುತ್ತದೆ. ಹೀಗಿರುವಾಗ ಅಧಿಕೃತವಾಗಿ ಶಿಕ್ಷೆಯ ಪ್ರಮಾಣ ಎಷ್ಟಾಗುತ್ತೆ ಅಂತ ತಿಳಿಯಲು ನಾವು ಇನ್ನಷ್ಟು ತಿಂಗಳುಗಳ ಕಾಲ ಕಾಯಬೇಕಿದೆ. ಒಟ್ಟಿನಲ್ಲಿ ಈ ಪ್ರಕರಣ ಕೇವಲ ಒಬ್ಬ ನಟನ ಭವಿಷ್ಯದ ಬಗ್ಗೆ ಮಾತ್ರ ಅಲ್ಲ, ಇದು ಸಮಾಜಕ್ಕೆ ಒಂದು ಸಂದೇಶ ರವಾನಿಸಿದೆ. ಕಾನೂನಿನ ದೃಷ್ಟಿಯಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ದೊಡ್ಡ ಸ್ಟಾರ್ ಆಗಿರಬಹುದು, ಆದರೆ ಕಾನೂನಿನ ಕಣ್ಣಲ್ಲಿ ಎಲ್ಲರೂ ಸಮಾನರು. ಈ ಪ್ರಕರಣದಲ್ಲಿ ನ್ಯಾಯ ಎಲ್ಲಿಯೂ ಸೋಲಲಿಲ್ಲ. ಅದು ತನ್ನ ಕೆಲಸವನ್ನು ಯಾವುದೇ ಒತ್ತಡಕ್ಕೆ ಮಣಿಯದೆ ಮಾಡಿದೆ. ಸತ್ಯ ಕೊನೆಗೂ ಹೊರಗೆ ಬಂದೇ ಬರುತ್ತೆ ಅಂತ ಈ ಪ್ರಕರಣ ಸಾಬೀತುಪಡಿಸಿದೆ.